Namaste, how are you all? I hope you're doing good. Now we move into the second chapter, which is ಭಾರತೀಯ ಸಂಗೀತ ಪದ್ಧತಿಗಳು. ಮೊದಲನೇ ಪಾಠದಲ್ಲಿ ನಾವು ಕಲೆ ಮತ್ತೆ ಲಲಿತ ಕಲೆ ಬಗ್ಗೆ ಓದ್ಕೊಂಡಿದೀವಿ. ಆದ್ರೂ ಇಲ್ಲಿ ಇನ್ನೊಂದು ಸ್ವಲ್ಪ ಅದರ ಬಗ್ಗೆ ರಿವಿಷನ್ನ ಮಾಡ್ತೀವಿ. ಕಲೆ ಮಾನವ ನಿರ್ಮಿತವಾದ ಕೃತಿಯಾಗಿದೆ, ಆದರೆ ಇದರ ಮೂಲ ಪ್ರಕೃತಿ. ಕಲೆ ಲಲಿತ ಕಲೆಗಳನ್ನ ಕಲಿಯೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಸಂಸ್ಕಾರನ ಅಳವಡಿಸ್ಕೋಬಹುದು, ಹಾಗೆಯೇ ಮನಸ್ಸನ್ನ ಬಲವಾಗಿ ಇಟ್ಕೊಳ್ಬೋದು ಅಂತ ಹೇಳ್ತಾರೆ. ಮುಂದೆ ದೇಶ ಭಾಷೆಯ ಭೇದವಿಲ್ಲದೆ ಎಲ್ಲರ ಹೃದಯಗಳನ್ನು ಒಗ್ಗೂಡಿಸಿ ಆನಂದ ನೀಡುವುದು ಕಲೆ. ಮತ್ತೆ ಸೌಂದರ್ಯೋಪಾಸನೆಗೆ ಕಲೆಯ ಮುಖ್ಯ ಗುರಿ. ಸೊ ಕಲೆಯ ಮುಖ್ಯ ಗುರಿ ಏನು? ಸೌಂದರ್ಯೋಪಾಸನೆ. ಮಾನವನ ಪ್ರತಿಭೆಯಿಂದ ಕಲೆ ವಿಕಸಿಸುತ್ತದೆ ಅಂತ ಹೇಳ್ತಾರೆ. ಸೌಂದರ್ಯ ಉಪಾಸನೆ ಅಂದ್ರೆ ಆ, ಸೌಂದರ್ಯ ಅಂದ್ರೆ ಬ್ಯೂಟಿ, ಉಪಾಸನೆ ಅಂದ್ರೆ ಡಿವೋಷನ್ ಅಂತ ಹೇಳ್ತಾರೆ. ಹಾಗಾಗಿ ಸೌಂದರ್ಯೋಪಾಸನೆ ಅಂತ ಹೇಳ್ತೀವಿ. ಮುಂದೆ ಲಲಿತ ಕಲೆ. ಲಲಿತ ಕಲೆ ಕಲೆಗಳಲ್ಲಿ ಒಂದು ವಿಭಾಗ ಆಗಿದೆ. ಭಾರತೀಯ ಪುರಾತನ ಗ್ರಂಥಗಳಲ್ಲಿ 14 ವಿದ್ಯೆ ಮತ್ತು 64 ಕಲೆಗಳಿದೆ ಅಂತ ಹೇಳ್ತಾರೆ. ಸೊ ನಾವು ಕಲೆಗಳ ಬಗ್ಗೆ ಓದಿದ್ವಿ, ಆದ್ರೆ ಈ ಸತಿ ನಾವು ಯಾವ್ದ್ರ ಸಬ್ಜೆಕ್ಟ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದೀವಿ. ವಿ ಆರ್ ಗೆಟಿಂಗ್ ಇಂಟ್ರೊಡ್ಯೂಸ್ ಟು ವಿದ್ಯೆ. 14 ತರದ ವಿದ್ಯೆಗಳಿದೆ. ಅನೇಕ ವಿಜ್ಞಾನ ವಿಷಯಗಳು ಕಲೆಗಳಲ್ಲೇ ಅಡಕವಾಗಿದೆ. ಓಕೆ, ಸೊ ಇದೆಲ್ಲ ನಾವು ಲಾಸ್ಟ್ ಚಾಪ್ಟರ್ನಲ್ಲೇ ಓದಿದ್ದೀವಿ. ಮುಂದೆ ಹೋಗೋಣ. ಲಲಿತ ಕಲೆಗಳಲ್ಲಿ ಸಂಗೀತದ ಸ್ಥಾನ, ಇದರ ಬಗ್ಗೆ ನಾವು ಇವಾಗ ನೋಡೋಣ. ಲಲಿತ ಕಲೆಗಳಲ್ಲಿ ಸಂಗೀತ ವಿಶಿಷ್ಟ ಸ್ಥಾನ ಅಂದ್ರೆ ಮೊದಲನೇ ಸ್ಥಾನ ಬೇರೆ ದೊರಕಿದೆ ಅಲ್ವಾ? ನಾದದ ಮೂಲಕ ಅಂತರ್ಗತ ಸೌಂದರ್ಯವನ್ನ ವ್ಯಕ್ತಪಡಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಂಗೀತ. ಇದು ಭಾವಗಳ ಭಾಷೆಯಾಗಿದ್ದು ಆತ್ಮೀಯತೆ ಮೂಲಕ ದೈವಿಕ ಅನುಭವಕ್ಕೆ ದಾರಿಯಾಗುತ್ತದೆ. ಸೊ ನಾವು ಹಾಡುವಾಗ ಡಿವೋಷನ್, ಭಕ್ತಿಯಿಂದ ಹಾಡೋದ್ರಿಂದ ನಮ್ಮ ಒಂದು ಭಾಷೆ ಏನಿದೆ ಅದರಲ್ಲಿ ಭಾವ ಇರುತ್ತೆ. ಅದರ ಮೂಲಕ ನಾವು ದೈವಿಕ ಅನುಭವಕ್ಕೆ ನಾವು ಒಳಗಾಗ್ತೀವಿ ಅಂತ ಹೇಳ್ತಾರೆ. ಮುಂದೆ ಗಂಧರ್ವ ಅಥವಾ ಗಾಂಧರ್ವ ವಿದ್ಯೆ ಎಂದು ಕಲೆಯನ್ನ ನಾವು ಕರಿಬಹುದಾಗಿದೆ. ಯಾವ ಕಲೆ? ಸಂಗೀತ ಕಲೆ. ಅದನ್ನ ನಾವು ಗಂಧರ್ವ ಅಥವಾ ಗಾಂಧರ್ವ ವಿದ್ಯೆ ಅಂತಾನೂ ಕರಿಬಹುದು. ಮುಂದೆ ಭಾರತೀಯ ಸಂಗೀತ ಮತ್ತು ಪ್ರಭೇದಗಳು ಅಂದ್ರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಇನ್ ಇಂಡಿಯಾ. ಭಾರತದಲ್ಲಿ ಫಸ್ಟ್ ಇಂದ ಇರೋದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇನ್ನೊಂದು ತರದ ಸಂಗೀತ ಇದೆ, ಯಾವುದು? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಮ್ಮ ಭಾರತಕ್ಕೆ ಹೇಗೆ ಇಂಟ್ರೊಡ್ಯೂಸ್ ಆಯ್ತು ಅಂತ ನೋಡೋಣ. ಭಾರತೀಯ ಸಂಗೀತವು ಪರ್ಷಿಯನ್ ಮತ್ತು ಮಹಮ್ಮದೀಯರ ಪ್ರಭಾವಕ್ಕೆ ಒಳಗಾಗಿತು. 14 ಶತಮಾನ ಅಂದ್ರೆ 14th ಸೆಂಚುರಿನಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರಾಗಿರುವಂತಹ ವಿದ್ವಾಂಸ ಗೋಪಾಲ ನಾಯಕರು ಉತ್ತರ ಭಾರತಕ್ಕೆ ಅಂದ್ರೆ ನಾರ್ತ್ ಇಂಡಿಯಾಗೆ ಹೋಗ್ತಾರೆ. ಅಲ್ಲಿ ಪರ್ಷಿಯನ್ ಸಂಗೀತ ವಿದ್ವಾಂಸ ಒಬ್ರು ಇರ್ತಾರೆ. ಯಾರದು? ಅಮೀರ್ ಖುಸ್ತೂಫ್. ಇವರು ಪರ್ಷಿಯನ್ ಮ್ಯೂಸಿಷಿಯನ್ ಆಗಿರ್ತಾರೆ. ಇವ್ರಿಗೇನಾಗತ್ತಂದ್ರೆ ನಮ್ಮ ಗೋಪಾಲ ನಾಯಕರ ಸಂಗೀತ ಕೇಳಿ ಇವರಿಗೆ ತುಂಬಾ ಇಷ್ಟ ಆಗತ್ತೆ. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಪರ್ಷಿಯನ್ ಸಂಗೀತದ ಒಂದು ಇನ್ಫ್ಲೂಯೆನ್ಸ್ ನ ನಮ್ಮ ಕರ್ನಾಟಕ ಸಂಗೀತಕ್ಕೆ ಹಾಕಿ ಅದನ್ನ ಹಿಂದೂಸ್ತಾನಿ ಸಂಗೀತ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ನಾವು ಹಿಂದೂಸ್ತಾನಿ ಸಂಗೀತ ಅಥವಾ ಔತ್ತರೇಯ ಸಂಗೀತ ಅಂತಾನೂ ಕರಿತೀವಿ. ಮುಂದೆ ಕರ್ನಾಟಕ ಸಂಗೀತದ ವೈಶಿಷ್ಟ್ಯನ ನೋಡೋಣ. ಕರ್ನಾಟಕ ಸಂಸ್ಥಾನ ಸ್ಥಾಪಿಸಲು ಸಹಾಯ ಮಾಡಿದ್ಯಾರು? ಯತಿವರೇಣ್ಯ ಶ್ರೀ ವಿದ್ಯಾರಣ್ಯ. ಇವರು ಕರ್ನಾಟಕ ಸಂಗೀತಕ್ಕೆ ಏನ್ ಕೊಡುಗೆ ನೀಡಿದ್ದಾರೆ? ಇವರು ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತದ ಪದ್ಧತಿ ಏನಿದೆ ಅದನ್ನ ರೂಪಿಸಿದ್ದಾರೆ. ಯಾರು? ಯತಿವರೇಣ್ಯ ಶ್ರೀ ವಿದ್ಯಾರಣ್ಯರು. ಹಾಗೆಯೇ ನಮ್ಮ ವಿಜಯನಗರ ಯಾರು ಆಳಿದ್ದು? ಶ್ರೀ ಕೃಷ್ಣದೇವರಾಯ ವಿಜಯನಗರನ ಆಳಿದ್ದು ಅಲ್ವಾ? ಹಾಗಾಗಿ ಇವರು ಮತ್ತು ಇತರ ಲಲಿತ ಕಲೆಗಳನ್ನ ಇವರು ಇನ್ನೂ ಬೆಳೆಸ್ತಾರೆ. ಹಿ ಮೇಕ್ಸ್ ಇಟ್ ಫೇಮಸ್. ಮತ್ತೆ ಹರಿದಾಸರು, ಯಾರ್ಯಾರು ಹರಿದಾಸರು ಅಂತ ಕರಿತೀವಿ? ಶ್ರೀಪಾದರಾಯರು, ವ್ಯಾಸರಾಯರು, ಪುರಂದರದಾಸರು, ಅನ್ನಮಾಚಾರ್ಯ, ಇವರೆಲ್ಲರೂ ನಾವು ಹರಿದಾಸರು ಅಂತ ಕರಿತೀವಿ. ಇವರು ಏನ್ ಕೊಡುಗೆ ನೀಡಿದ್ದಾರೆ? ವಾಟ್ ಹ್ಯಾವ್ ದೇ ಕಾಂಟ್ರಿಬ್ಯೂಟೆಡ್ ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಇವರು ಹೊಸ ಮಾರ್ಗವನ್ನ ಕಲ್ಪಿಸಿದ್ದಾರೆ. ಮುಂದೆ ಸಂಗೀತ ಪಿತಾಮಹ ಅಂತ ಯಾರು ಹೇಳ್ತೀವಿ ನಾವು? ಶ್ರೀ ಪುರಂದರದಾಸ. ಇವರು
ಸಂಗೀತ ಅಭ್ಯಾಸ ಸರಳೆ ವರಸೆಯಿಂದ ಪಿಳ್ಳಾರಿ ಗೀತೆ ಏನಿದೆ, ಈ ಸಂಗೀತ ಅಭ್ಯಾಸವನ್ನ ಕ್ರಮವಾಗಿ ಅವರು ಕಲ್ಪಿಸಿದ್ದಾರೆ. ಮುಂದೆ ಸಂಗೀತ ತ್ರಿಮೂರ್ತಿಗಳು ಯಾರ್ಯಾರು? ಶ್ರೀ ತ್ಯಾಗರಾಜರು, ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ಮತ್ತೆ ಶ್ರೀ ಶ್ಯಾಮ ಶಾಸ್ತ್ರಿಗಳು. ಇವರು ಕರ್ನಾಟಕ ಸಂಗೀತವನ್ನ ಇನ್ನೂ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವರ ಕೃತಿಗಳ ರಚನೆಯಿಂದ, ಕೀರ್ತನೆಗಳಿಂದ, ಅಡ್ವಾನ್ಸ್ಡ್ ಲೆವೆಲ್ ಕಂಪೋಸಿಷನ್ಸ್ ಇಂದ ನಮ್ಮ ಕರ್ನಾಟಕ ಸಂಗೀತನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಅವರ ಕಾಲ ಏನಿತ್ತು, ಈ ತ್ರಿಮೂರ್ತಿಗಳ ಕಾಲ, ಅದನ್ನ ಕರ್ನಾಟಕದ ಸಂಗೀತ ಸುವರ್ಣ ಯುಗ ಅಂತ ಕರೀತಿದ್ರು. ಆ ಒಂದು ಟೈಮ್ ಸ್ಪ್ಯಾನ್ ಏನಿದೆ. ಮುಂದೆ ಆ, ಮುಂದೆ ಇಲ್ಲಿ ನಾವು ಕರ್ನಾಟಕ ಸಂಗೀತದಲ್ಲಿ ಯಾವ ಥರ ಇಂಪ್ರೂವೈಸೇಷನ್ ಮಾಡ್ತೀವಿ ಅಂತ ನೋಡೋಣ. ಮನೋಧರ್ಮ ಅಥವಾ ರಚಿತ ಮತ್ತು ಕಲ್ಪಿತ ಸ್ವರ ಅಂತ ಮಾಡ್ತೀವಿ. ಗಾಯಕ ಮತ್ತು ವಾದಕ ಅಂದ್ರೆ ವೋಕಲಿಸ್ಟ್ ಮತ್ತೆ ಇನ್ಸ್ಟ್ರೂಮೆಂಟಲಿಸ್ಟ್ ಏನಿರ್ತಾರೆ ಅವರು ಮನೋಧರ್ಮ, ರಾಗಾಲಾಪನೆ, ನೆರವಲ್, ಸಾಹಿತ್ಯ, ವಿನ್ಯಾಸ, ಕಲ್ಪನಾ ಸ್ವರ, ರಾಗ, ತಾನ ಇದೆಲ್ಲಾನು ನುಡಿಸ್ಬೋದು ಅಥವಾ ಹಾಡ್ಬೋದು. ಮುಂದೆ ಪೂರ್ವಭಾಗಿಯಾಗಿ ರಚಿಸಲಾಗಿರುವ ರಚನೆ ಅಂದ್ರೆ ಮುಂಚೆನೆ ರಚನೆ ಆಗಿರುವಂತ ಒಂದು ಕಂಪೋಸಿಷನ್ಸ್ ಏನಿದೆ ಅದಕ್ಕೆ ನಾವು ರಚಿತ ಸಂಗೀತ ಅಥವಾ ಕಲ್ಪಿತ ಸಂಗೀತ ಅಂತ ಹೇಳ್ತೀವಿ. ಮುಂದೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಪದ್ಧತಿ ಇದೆ. ಇದೇ ಪದ್ಧತಿ ಅದರಲ್ಲಿ ನಾವು ಕಲಿಬೇಕು ಅಂತ ಏನೋ ಒಂದು ರೂಲ್ ಇದೆ ಅಲ್ವಾ? ಯಾವ್ದ್ಯಾವ್ದು ಏನಾದ್ಮೇಲೆ ಕಲಿಬೇಕು ಅಂತ ಇಲ್ಲಿ ಒಂದು ಲಿಸ್ಟ್ ಇದೆ. ಸರಳೆ, ಜಂಟಿ, ಹಾಗೆ ತಿಲ್ಲಾನ ತನಕ ಇದೆ. ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಯಾವ ತಾಳ ಮುಖ್ಯವಾಗಿ ಉಪಯೋಗಿಸ್ತಾರೆ? ಸೂಳಾದಿ ಸಪ್ತತಾಳ. ಅದರಲ್ಲೂ ರೂಪಕ, ಆದಿ, ತ್ರಿಪುಟ ಮತ್ತೆ ಛಾಪು ತಾಳನ ಜಾಸ್ತಿ ಉಪಯೋಗಿಸ್ತಾರೆ. ರಚನೆಯಲ್ಲಿ 2 ಥರ ರಚನೆ ಬರುತ್ತೆ. ಒಂದು ಸ್ವರ ಪ್ರಧಾನ ರಚನೆ ಮತ್ತು ಸಾಹಿತ್ಯ ಪ್ರಧಾನ ರಚನೆ ಅಂತ. ಈಗ ರಚನೆಗಳೆಲ್ಲ ಮುಖ್ಯವಾಗಿ ಯಾವ ಭಾಷೆನಲ್ಲಿದೆ? ಸಂಸ್ಕೃತ, ಕನ್ನಡ, ತಮಿಳ್, ಮಲಯಾಳಂ, ತೆಲುಗು ಈ ಭಾಷೆಗಳಲ್ಲಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ನಾವು ವಾದ್ಯಗಳನ್ನ ಉಪಯೋಗಿಸ್ತೀವಿ. ಅದರಲ್ಲಿ 3 ಥರ ಬರುತ್ತೆ: ತಂತಿವಾದ್ಯ, ಸುಶೀಲ ವಾದ್ಯ ಮತ್ತೆ ಅವನಥ ವಾದ್ಯ. ಇದನ್ನ ಇನ್ನೂ ಆಳವಾಗಿ ನಾವು ವಾದ್ಯ ಅನ್ನೋ ಒಂದು ಚಾಪ್ಟರ್ನಲ್ಲಿ ಓದ್ತೀವಿ. ಸೊ ಇದಿಷ್ಟು ನಮ್ಮ ಸೆಕೆಂಡ್ ಚಾಪ್ಟರ್ ಆಗಿದೆ. ಮುಂದೆ ನಾವು ಹಿಂದೂಸ್ತಾನಿ ಮತ್ತೆ ಕರ್ನಾಟಿಕ್ ಮ್ಯೂಸಿಕ್ ನಲ್ಲಿರೋ ಡಿಫ್ರೆನ್ಸಸ್ ನ ನೋಡೋಣ. ಸೊ ಈ ಒಂದು ಮುಖ್ಯ ವ್ಯತ್ಯಾಸ ಏನಿದೆ ಮತ್ತೆ ಸಾಮ್ಯ ಏನಿದೆ ಅದನ್ನ ಇವಾಗ ನಾನು ಹೇಳ್ತೀನಿ. ಮೊದಲನೇದಾಗಿ 2 ಪದ್ಧತಿ ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತೆ ಹಿಂದೂಸ್ತಾನಿ ಸಂಗೀತದಲ್ಲಿ ಸಪ್ತ ಸ್ವರ ಇದೆ. ಸ್ವರಗಳ ಸಂಕೇತ ಸಹ ಒಂದೇ ಆಗಿದೆ. ಪ್ರಕೃತಿ ಮತ್ತೆ ವಿಕೃತಿ ಸ್ವರ ಎರಡರಲ್ಲೂ ಪ್ರೆಸೆಂಟ್ ಆಗಿದೆ. ಮತ್ತೆ ಸ್ಥಾಯಿಗಳು 3 ಸ್ಥಾಯಿ 2 ಥರದ ಸಂಗೀತದಲ್ಲಿದೆ. ಶ್ರುತಿಗೆ ತಂಬೂರಿನೇ ಆಧಾರವಾಗಿದೆ. ಸಂಗೀತ ಹಾಡುವಾಗ ಮನೋಧರ್ಮ ಮತ್ತು ರಚಿತ ಸಂಗೀತಗಳು 2 ಥರದ ಶಾಸ್ತ್ರೀಯ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಲೌ ಮಾಡ್ತಾರೆ. ಮುಂದೆ ವ್ಯತ್ಯಾಸ ಅಂತ ಬಂದಾಗ ಮೊದಲನೇದಾಗಿ ಕರ್ನಾಟಕ ಸಂಗೀತದಲ್ಲಿ ವಿಕೃತಿ ಸ್ವರಗಳನ್ನ ಸೇರಿಸಿ ಪೂರ್ತಿ ಸ್ವರ ಅಂತ ನೋಡಿದಾಗ ಸಾ ಟು ನೀ ನಮಗೆ 16 ಸ್ವರ ಬರುತ್ತೆ. ಆದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಇನ್ಕ್ಲೂಡಿಂಗ್ ಆಲ್ ದ ವಿಕೃತಿ ಸ್ವರಾಸ್, ಕೋಮಲ, ತೀವ್ರ ಅಂತ ಕರೀತಾರೆ ಅದಕ್ಕೆ ವಿಕೃತಿ ಸ್ವರನ. ಇದೆಲ್ಲ ಸ್ವರಗಳನ್ನು ಸೇರಿಸಿದ್ರೆ 12 ಸ್ವರ ಬರುತ್ತೆ. ಸೊ ಇನ್ ಕರ್ನಾಟಕ ಸಂಗೀತ ವಿ ಹ್ಯಾವ್ 16, ಹಿಂದೂಸ್ತಾನಿ ಸಂಗೀತದಲ್ಲಿ 12 ಇದೆ. ಮುಂದೆ ಕರ್ನಾಟಕ ಸಂಗೀತನಲ್ಲಿ ರಾಗ ವಿಭಜನೆನ ಜನಕ ಮತ್ತೆ ಜನ್ಯ ಅಂತ ಮಾಡ್ತೀವಿ. ಹಿಂದೂಸ್ತಾನಿನಲ್ಲಿ ರಾಗ ಹೇಗೆ ಡಿಫರೆನ್ಸ್ ಮಾಡ್ತೀವಿ ಅಂದ್ರೆ ಒಂದು ರಾಗಿಣಿ ಮತ್ತೆ ಇನ್ನೊಂದು ಥಾಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಮತ್ತೆ ರಾಗ ಮತ್ತೆ ಅದರ ಹೆಸರೇನಿದೆ ಅದು ಸ್ವಲ್ಪ ರಾಗ ಒಂದು ಆರೋಹಣ ಅವರೋಹಣ ಸೇಮ್ ಇದ್ರೂ ಸಹ ಹೆಸರು ಡಿಫ್ರೆಂಟ್ ಇರುತ್ತೆ ಕರ್ನಾಟಕ ಸಂಗೀತದಲ್ಲಿ ಮತ್ತೆ ಹಿಂದೂಸ್ತಾನಿನಲ್ಲಿ. ಫಾರ್ ಎಕ್ಸಾಂಪಲ್ ಮೋಹನ, ಅದನ್ನ ನಾವು ಭೂಪ್ ಅಂತ ಕರಿತೀವಿ. ಹಿಂದೋಳನ ಮಾಲ್ಕೌನ್ಸ್, ಶಂಕರಾಭರಣನ ಬಿಲಾವಲ್, ಮಾಯಾಮಾಳವಗೌಳನ ಭೈರವ್, ಚಕ್ರವಾಕನ ಆಹಿರ್ ಭೈರವ್ ಅಂತ ಕರಿತೀವಿ. ಮುಂದೆ ಕರ್ನಾಟಕ ಸಂಗೀತದಲ್ಲಿ ತಾಳಗಳು ಸೂಳಾದಿ ಸಪ್ತತಾಳ. ಹಿಂದೂಸ್ತಾನಿನಲ್ಲಿ ತಾಳ ಅಂತ ಬಂದಾಗ ತ್ರಿತಾಲ್, ಚೌತಾಲ್, ಝಪ್ತಾಲ್, ಸೂಲ್ತಾಲ್, ಏಕ್ತಾಲ್, ದಾದ್ರ ಅಂತ ಬಹಳ ತಾಳಗಳಿದೆ. ಕರ್ನಾಟಕ ಸಂಗೀತದಲ್ಲಿ ಗೀತೆ, ಸ್ವರಜತಿ ಅಂತ ಹಿಡಿದು ತಿಲ್ಲಾನ ತನಕ ಇದೆ. ಆದ್ರೆ ಹಿಂದೂಸ್ತಾನಿನಲ್ಲಿ ಧ್ರುಪದ್, ಧಮಾರ್,
ಖ್ಯಾಲ್, ತರಾನ, ಥಪ್ಪ, ಥುಮ್ರಿ, ಘಜಲ್ಸ್ ಅಂತ ಇದೆ. ಕರ್ನಾಟಕ ಸಂಗೀತದಲ್ಲಿ ವಾದ್ಯ ಅಂತ ಬಂದಾಗ ವೀಣೆ, ಪಿಟೀಲು, ಗೋಟು ವಾದ್ಯ, ಕೊಳಲು, ನಾಗಸ್ವರ, ಮೃದಂಗ ಇದೆಲ್ಲ ಉಪಯೋಗಿಸ್ತೀವಿ. ಹಿಂದೂಸ್ತಾನಿ ಸಂಗೀತ ಅಂತ ಬಂದಾಗ ವಾದ್ಯಗಳಲ್ಲಿ ಸಿತಾರ್, ಹಾರ್ಮೋನಿಯಂ, ಸಾರಂಗಿ, ಸಂತೂರ್, ಬಾನ್ಸುರಿ, ಶೆಹನಾಯಿ, ತಬಲಾ ಇದೆಲ್ಲ ಉಪಯೋಗಿಸ್ತೀವಿ. ಸೊ ದೀಸ್ ಆರ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಬೋತ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆ್ಯಂಡ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಬೈ ದಿಸ್ ವಿ ಕಮ್ ಟು ದ ಎಂಡ್ ಆಫ್ ದ ಸೆಕೆಂಡ್ ಚಾಪ್ಟರ್. ಇಲ್ಲಿಗೆ ನಾವು 2ನೇ ಪಾಠನ ಮುಗಿಸ್ತೀವಿ. ಮುಂದಿನ ಪಾಠಕ್ಕೆ ನೆಕ್ಸ್ಟ್ ಎಪಿಸೋಡ್ನ ನೋಡಿ. ಧನ್ಯವಾದಗಳು. ನಮಸ್ತೆ.